ನಮ್ಮ ಕಾಲೋನಿಯಲ್ಲಿ ವಾಸವಾಗಿರುವ ಚಿಕ್ಕಮ್ಮ ಗೌಡ್ರ ಕುಟುಂಬದ ಅವರ ಒಬ್ಬನೇ ಒಬ್ಬ ಮಗ. ಆತನ ಹೆಸರು ರಾಹುಲ್. ಕಾಲೋನಿಯ ಹುಡುಗಿಯರು ಅವನಿಗೆ ಫಿದಾ ಆಗಿ ಬಿಟ್ಟಿದ್ದರು. ಆತ ನೋಡಲು ಕೂಡ ಹಾಗೆಯೇ ಇದ್ದ. ಹುಡುಗಿಯರು ಫಿದಾ ಆಗದೆ ಇನ್ನೇನು. ಜೊತೆಗೆ ಆತ ಫಾರಿನ್ ರಿಟರ್ನ್ ಡಾಕ್ಟರೇಟ್ ಎಜುಕೇಶನ್ ಕೂಡ ಮುಗಿಸಿದ್ದ. ಆತನಿಗೆ ಯಾವುದೇ ಹಣದ ಕೊರತೆಯೂ ಸಹ ಇರಲಿಲ್ಲ. ಅವನಿಗೆ ಮದುವೆಯಾಗಲು ಹುಡುಗಿಯರ ಸಾಲು ಸಾಲೇ ನಿಂತಿತ್ತು. ಆದರೆ ಅಂತಹ ಹುಡುಗಿಯರಲ್ಲಿ ನಾನು ಒಬ್ಬಳೇ ಆಗಿದ್ದೆ. ಯಾಕೆಂದರೆ ನನಗೆ ಆತನನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ. ನನಗೆ ಆತನಲ್ಲಿ ಆಸಕ್ತಿ ಇರಲಿಲ್ಲ. ಏಕೆಂದರೆ ನನಗೆ ತಿಳಿದಿತ್ತು ಅವನು ಎಂದಿಗೂ ನನ್ನವನಾಗಲು ಸಾಧ್ಯವಿಲ್ಲ ಎಂದು. ಅವನು ತನ್ನ ಕನಸಿನಲ್ಲಿಯೂ ನನ್ನ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿತ್ತು. ಇದೆಲ್ಲದರ ಹಿಂದಿನ ಒಂದೇ ಒಂದು ಕಾರಣವೆಂದರೆ ಅದು ನನ್ನ ಕಪ್ಪು ಮೈ ಬಣ್ಣ, ದೊಡ್ಡ ಕಣ್ಣುಗಳು, ಉದ್ದನೆಯ ನೇರ ಕೂದಲಿನ ಮೇಲೆ ಒಂದೇ ಒಂದು ಮಚ್ಚೆ. ಇನ್ನೊಂದು ವಿಷಯವೆಂದರೆ ರಾಹುಲ ಡಾಕ್ಟರ್ ಆಗಿ ಆತ ನನ್ನನ್ನೇ ಏಕೆ ಇಷ್ಟಪಡುತ್ತಾನೆ ಎಂಬುದು. ನೀವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿದರೆ ಉಳಿದ ಎಲ್ಲಾ ಹುಡುಗಿಯರು ನನಗಿಂತಲೂ ಹೆಚ್ಚು ಸುಂದರವಾಗಿ, ವಿದ್ಯಾವಂತರಾಗಿ, ಶ್ರೀಮಂತರಾಗಿದ್ದರು. ನಾನು ಸಾಮಾನ್ಯ ಕುಟುಂಬದವಳಾಗಿದ್ದೆ. ಒಂದು ದಿನ ನನ್ನ ಆರೋಗ್ಯ ಹಾಳಾಗಿತ್ತು. ಆ ಕಾರಣದಿಂದ ನಾನು ಡಾಕ್ಟರನ್ನು ನೋಡಲು ರೆಡಿ ಆದೆ. ನನ್ನ ತಾಯಿ ನನ್ನನ್ನು ರಾಹುಲ್ನ ಕ್ಲಿನಿಕ್ಗೆ ಕರೆತಂದರು. ನಾನು ಹೇಳ್ದೆ, ಅಮ್ಮ, ನನ್ನನ್ನು ಇಲ್ಲಿಗೆ ಏಕೆ ಕರೆತಂದೆ? ಈತನ ಫೀಸ್ ತುಂಬಾ ಜಾಸ್ತಿ. ಅಮ್ಮ ಹೇಳಿದಳು, ಬಾಯಿ ಮುಚ್ಚಿಕೊಂಡು ಸುಮ್ಮನಿರು. ಇದೇ ನೆಪದಲ್ಲಿ ಅವನು ನಿನ್ನನ್ನು ನೋಡುತ್ತಾನೆ. ಯಾರಿಗೆ ಗೊತ್ತು, ನೀನು ಆತನಿಗೆ ಇಷ್ಟವೂ ಆಗಬಹುದು. ಇದನ್ನು ಕೇಳಿದ ನಾನು ಅಮ್ಮನ ಈ ವಿಚಾರದ ಬಗ್ಗೆ ಸಂತೋಷಪಡಬೇಕೋ ಅಥವಾ ದುಃಖ ಪಡಬೇಕೋ ಎಂಬುದು ನನಗೆ ಅರ್ಥವಾಗಲಿಲ್ಲ. ಇದು ಎಷ್ಟು ಅಸಾಧ್ಯದ ವಿಷಯ ಎಂಬುದು ನಮಗೆ ಗೊತ್ತಿದ್ದರೂ ನಾವು ಕ್ಲಿನಿಕ್ನ ಒಳಗೆ ಹೋದೆವು. ಅಮ್ಮ ರಾಹುಲ್ನ ಬಳಿ ಹೇಳಿದಳು, ನಾನು ನಿಮ್ಮ ತಂದೆಯ ಗೆಳೆಯನ ಹೆಂಡತಿ, ಹಾಗೂ ಈಕೆ ನನ್ನ ಮಗಳು ಪೂಜಾ. ಇವಳಿಗೆ ಆರೋಗ್ಯ ಸರಿ ಇಲ್ಲ ಎಂದು ಅಮ್ಮ ಹೇಳಿದಾಗ ರಾಹುಲ ನನ್ನ ಕಡೆ ನೋಡಿ, ಎಲ್ಲಾ ಗೊತ್ತಿರುವಂತೆ, ಹೌದು, ನಾನು ನಿಮ್ಮನ್ನು ಗುರುತಿಸಿದೆ ಎಂದ. ನಂತರ ಆತ ಬಿಪಿ ಚೆಕ್ ಮಾಡಲು ಶುರು ಮಾಡಿದ. ನರ್ಸ್ ನನ್ನ ಬಿಪಿ ಹಾಗೂ ತೂಕವನ್ನು ಆಗಲೇ ಒಂದು ಸಲ ಪರೀಕ್ಷಿಸಿ ಪೇಪರ್ ಮೇಲೆ ಬರೆದುಕೊಂಡಿದ್ದಾಗ ರಾಹುಲ್ ಮತ್ತೆ ಯಾಕೆ ಬಿಪಿ ಚೆಕ್ ಮಾಡುತ್ತಿದ್ದಾನೆ ಎಂಬುದು ನನಗೆ ಆಶ್ಚರ್ಯವಾಯಿತು. ಥಟ್ಟನೆ ನಾವಿಬ್ಬರೂ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡಾಗ ಒಬ್ಬರಿಗೊಬ್ಬರು ಕಣ್ಣಲ್ಲಿ ಕಳೆದು ಹೋದಂತೆ ಅನ್ನಿಸಿತು. ಆತ ಹೇಳಿದ, ಆತಂಕ ಪಡುವ ಅಗತ್ಯವಿಲ್ಲ. ಬಿಪಿ ಸ್ವಲ್ಪ ಲೋ ಇದೆ. ಔಷಧಿ ಬರೆದು ಕೊಡುತ್ತೇನೆ, ತೆಗೆದುಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತದೆ, ಆರಾಮಾಗ್ತೀರಾ. ಮನೆಗೆ ಬಂದ ನಂತರ ನನಗೆ ರಾತ್ರಿಯಿಡೀ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಆತನ ಕಣ್ಣುಗಳಲ್ಲಿ ಯಾವುದೋ ಒಂದು ಥರದ ವಿಶೇಷ ಭಾವನೆ ಇತ್ತು. ಅದು ಏನೆಂಬುದು ನನಗೆ ಅರ್ಥವಾಗಲಿಲ್ಲ. ಆದರೆ 4-5 ದಿನಗಳ ನಂತರ ಏನಾಯಿತು ಎಂಬುದನ್ನು ನನಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ರಾಹುಲ್ ನನ್ನ ತಂದೆಯ ಬಳಿ ನನ್ನ ಮತ್ತು ಆತನ ಸಂಬಂಧದ ಬಗ್ಗೆ ಹೇಳಿದಾಗ ನನಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಜೊತೆಗೆ ಸಂತೋಷವೂ ಆಗಿತ್ತು. ಆದರೆ ಒಂದು ವಿಷಯ ಮಾತ್ರ ನನಗೆ ಅರ್ಥವಾಗಲಿಲ್ಲ, ಆತ ನನ್ನನ್ನು ಹೇಗೆ ಇಷ್ಟಪಟ್ಟನೆಂದು. ಅಮ್ಮ ಒಂದು ಸಾರಿ ಹೇಳಿದ್ದಳು, ನಿನ್ನ ರೂಪ ಕಪ್ಪಾಗಿರಬಹುದು, ಆದರೆ ಆತ ವಿದೇಶದಲ್ಲಿ ಓದಿಕೊಂಡು ಬಂದಿದ್ದಾನೆ, ಆದ್ದರಿಂದ ಆತನಿಗೆ ಸೌಂದರ್ಯದ ಬಗೆಗಿನ ಆಲೋಚನೆ ಬೇರೆಯೇ ಆಗಿರಬಹುದು. ಅಲ್ಲದೆ ನಿನ್ನ ಸೌಂದರ್ಯವೂ ಕೂಡ ಬಾಕಿ ಹುಡುಗಿಯರಿಗಿಂತ ಚಂದವಾಗಿಯೇನೂ ಇಲ್ಲ, ಆದರೂ ಆತ ನಿನ್ನನ್ನು ಇಷ್ಟಪಟ್ಟಿದ್ದಾನೆ. ನಂತರ ನಮ್ಮಿಬ್ಬರ ಮದುವೆಯೂ ಕೂಡ ಫಿಕ್ಸ್ ಆಯಿತು, ಹಾಗೂ ಈ ವಿಷಯ ನಮ್ಮ ಕಾಲೋನಿಯ ತುಂಬೆಲ್ಲ ಕಾಡ್ಗಿಚ್ಚಿನಂತೆ ಹರಡಿತು. ಎಲ್ಲಾ ಹುಡುಗಿಯರ ಬಾಯಲ್ಲೂ ಇದೇ ಮಾತು, ರಾಹುಲ್ ಸುಂದರ ಹುಡುಗಿಯರನ್ನೆಲ್ಲ ಬಿಟ್ಟು ನನ್ನನ್ನೇ ಯಾಕೆ ಇಷ್ಟಪಟ್ಟ ಎಂದು ಎಲ್ಲರೂ ಸುಮ್ಮನೆ ಮಾತಾಡುತ್ತಿದ್ದರು. ಆದರೂ ಅದೇನೇ ಇದ್ದರೂ ನಮ್ಮ ಮನೆಯು ಬಹಳ ಸಂತೋಷದಿಂದ ಕೂಡಿತ್ತು. ರಾಹುಲ್ ಪ್ರತಿದಿನ ನನಗೆ ಕರೆ ಮಾಡಿ ಮೊಬೈಲ್ನಲ್ಲಿ ಸಂದೇಶ ಕಳುಹಿಸಿ ಹೇಳುತ್ತಿದ್ದ, ಹೇಗೆ ಆತ ಮೊದಲ ಭೇಟಿಯಲ್ಲೇ ನನಗೆ ಕ್ಲೀನ್ ಬೋಲ್ಡ್ ಆದ ಎಂದು. ಆತನಿಗೆ ನನ್ನ ಕಣ್ಣುಗಳು ತುಂಬಾ ಇಷ್ಟ ಆಗಿತ್ತಂತೆ. ಆತ ಆ ರೀತಿ ಹೇಳಿದ್ದರಿಂದ ನನಗೆ ನನ್ನ ಅಮ್ಮನ ಮಾತು ಸತ್ಯವಾದಂತೆ ಅನಿಸಿತು. ಏಕೆಂದರೆ ಆತ ವಿದೇಶದಿಂದ ಓದಿಕೊಂಡು ಬಂದಿದ್ದ. ಆದ್ದರಿಂದ ಅವನ ಆಲೋಚನಾ ಕ್ರಮವೇ ಬೇರೆಯಾಗಿರಬಹುದು. ಅದೇನೇ ಇದ್ದರೂ ರಾಹುಲ್ ನನ್ನನ್ನು ಯಾವುದೋ ಒಂದು ರೀತಿಯಾಗಿ ಇಷ್ಟಪಟ್ಟಿದ್ದಾನಲ್ಲ ಎಂದು ನಾನು ಮನದಲ್ಲೇ ಖುಷಿಪಟ್ಟೆ. ರಾಹುಲ್ ಮನೆಯವರು ಮದುವೆಯ ಎಲ್ಲಾ ಖರ್ಚುಗಳನ್ನು ಭರಿಸಲಿದ್ದು ನಮಗೆ ಯಾವುದೇ ಖರ್ಚುಗಳನ್ನು ಮಾಡಲು ಬಿಡಲಿಲ್ಲ. ಅಷ್ಟೇ ಅಲ್ಲದೆ ನನ್ನ ಸಂಬಂಧಿಕರಿಗೂ ಕೂಡ ಬಟ್ಟೆಗಳನ್ನು ಅವರೇ ಗಿಫ್ಟ್ ಮಾಡಿದ್ದರು. ನನ್ನ ಮದುವೆಯ ಡ್ರೆಸ್ ಹಾಗೂ ಉಳಿದ ಬಟ್ಟೆಗಳನ್ನು ಸಹ ಅವರೇ ವಿನ್ಯಾಸ ಮಾಡಿಸಿದ್ದರು.
ನನಗೆ ಚಿನ್ನಾಭರಣಗಳನ್ನು ಅದೆಷ್ಟು ಹಾಕಿದ್ದರೆಂದರೆ ಅವುಗಳ ಬೆಲೆ ಲಕ್ಷಕ್ಕಿಂತಲೂ ಅಧಿಕವಾಗಿತ್ತು, ಇದನ್ನು ನಾವು ಊಹಿಸಿಯೂ ಇರಲಿಲ್ಲ. ಅದರಂತೆಯೇ ನಮ್ಮ ಮದುವೆಯೂ ಮುಗಿಯಿತು. ಸ್ಟೇಜ್ ಮೇಲೆ ರಾಹುಲ್ ಅವರ ಚಿಕ್ಕಮ್ಮನ ಮಗಳು ಬಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು, ಅಣ್ಣ, ನಿಮಗೆ ಏನಾಗಿದೆ? ನಿಮ್ಮ ಆಯ್ಕೆಯು ಯಾವಾಗಲೂ ತುಂಬಾ ಕ್ಲಾಸ್ ಆಗಿ ಇರುತ್ತಿತ್ತು. ಆದರೆ ಈಗ ನಾನು ಇದೆಲ್ಲವನ್ನು ಕೇಳಿದ ನಂತರ ನನಗೆ ತುಂಬಾ ಬೇಜಾರಾಗಿ, ನಾನು ಅಳಲು ಪ್ರಾರಂಭಿಸಿದೆ. ರಾಹುಲ್ ಅವಳಿಗೆ ಛೀಮಾರಿ ಹಾಕಿ ಸ್ಟೇಜ್ನಿಂದ ಕೆಳಗಿಳಿಸಿದ. ಆದರೆ ನನ್ನ ಅಳು ಮಾತ್ರ ನಿಲ್ಲಲಿಲ್ಲ. ಮದುವೆ ಏನೋ ಆಯಿತು, ಆದರೆ ನನ್ನಿಂದಾಗಿ ರಾಹುಲ್ಗೆ ಮಾತು ಕೂಡ ಕೇಳಬೇಕಾಯಿತು. ಅಂತೂ ರಾಹುಲ್ನ ಮನೆಗೆ ಬಂದೆ. ಅದು ಮನೆಯಾಗಿರಲಿಲ್ಲ, ಅದೊಂದು ಅರಮನೆ. ಅಲ್ಲಿಗೆ ತಲುಪಿದ ಕೂಡಲೇ ನನ್ನನ್ನು ರಾಹುಲ್ನ ರೂಮಿನಲ್ಲಿ ಕುಳ್ಳಿರಿಸಿದರು. ಸ್ವಲ್ಪ ಸಮಯದ ನಂತರ ರಾಹುಲ್ ನಾನಿರುವ ರೂಮಿಗೆ ಬಂದ. ಆದರೆ ಆತನ ಅಕ್ಕನ ಮಗಳು ಆಡಿದ ಮಾತು ನನ್ನ ತಲೆ ಕೊರೆಯುತ್ತಿತ್ತು. ರಾಹುಲ್ ನನ್ನತ್ತ ನೋಡಿ ಹೇಳಿದ, ನೀನಿನ್ನೂ ಅದರ ಬಗ್ಗೆಯೇ ಯೋಚನೆ ಮಾಡುತ್ತಿರುವೆ. ನಾನು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದೆ. ಯಾಕೆ ಹೀಗೆ ನನ್ನ ಕಡೆ ನೋಡುತ್ತಿದ್ದೀಯಾ? ಸಂಗಾತಿಯ ಮನಸ್ಸಿನ ಆಲೋಚನೆಗಳಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದೇ ನಿಜವಾದ ಪ್ರೀತಿ. ಈ ದಿನ ನನಗೆ ನನ್ನಂಥ ಅದೃಷ್ಟಶಾಲಿ ಯಾರೂ ಇಲ್ಲ, ಇಂತಹ ಗಂಡ ಸಿಕ್ಕಿದ್ದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಎಂದೆನಿಸಿತು. ಆತನೂ ಕೂಡ ಹಾಗೆಯೇ. ನೀನೇನೂ ಚಿಂತೆ ಮಾಡಬೇಡ, ನಿನ್ನನ್ನು ಇದೆಲ್ಲದರಿಂದ ಪಾರು ಮಾಡುತ್ತೇನೆ. ಇವತ್ತಿನ ಕಾಲದಲ್ಲಿ ಔಷಧಿಯ ಲೋಕ ಎಷ್ಟು ಪ್ರಗತಿ ಸಾಧಿಸಿದೆ ಎಂದರೆ ನಮಗೆ ಊಹಿಸಲೂ ಸಾಧ್ಯವಿಲ್ಲ. ಕೇವಲ ಒಂದೇ ಒಂದು ಇಂಜೆಕ್ಷನ್ ಮೂಲಕ ಹಲವಾರು ಪರಿಹಾರಗಳನ್ನು ಹುಡುಕಬಹುದು. ಹೇಗೆಂದರೆ, ನಿನ್ನ ಕಪ್ಪು ಮೈಬಣ್ಣ ಬಿಳಿಯಾಗುವ ಹಾಗೆ ಮಾಡಬಹುದು. ನಿನ್ನ ಮುಖ ತಳ ತಳ ಹೊಳೆಯುವಂತೆಯೂ ಮಾಡಬಹುದು. ನೀನು ನನಗೆ ಈಗ ಹೇಗಿರುವೆಯೋ ಹಾಗಿದ್ದರೆ ನೀನು ನನಗೆ ಇಷ್ಟ, ಆದರೆ ನೀನು ಕಣ್ಣಲ್ಲಿ ನೀರು ಹಾಕಿದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ನಿನ್ನ ದೇಹವನ್ನು ಇಂಜೆಕ್ಷನ್ ಮೂಲಕ ಬಿಳಿಯಾಗಿಸಿ ನಿನ್ನನ್ನು ಇನ್ನಷ್ಟು ಸುಂದರವಾಗಿಸಬೇಕೆಂದು ಯೋಚಿಸಿದ್ದೇನೆ. ಖಂಡಿತವಾಗಿಯೂ ಇದು ಸಾಧ್ಯವಿದೆ. ನಾಳೆಯಿಂದಲೇ ಚಿಕಿತ್ಸೆ ಆರಂಭಿಸುವೆ ಎಂದು ಹೇಳಿದಾಗ ನನಗೆ ಎಲ್ಲಿಲ್ಲದ ಖುಷಿಯೋ ಖುಷಿ. ಈಗ ನಾನು ಇತರ ಹುಡುಗಿಯರಂತೆ ಸುಂದರವಾಗಿ ಕಾಣುತ್ತೇನೆ ಎಂದು ಎನಿಸತೊಡಗಿತು. ಇವಾಗ ನಾನು ನನ್ನ ದೇಹದ ಬಗ್ಗೆ ಸುಂದರವಾದ ಕನಸುಗಳನ್ನು ಕಾಣಲು ಪ್ರಾರಂಭಿಸಿದೆ. ರಾಹುಲ್ ಒಬ್ಬ NRI ಆಗಿದ್ದ. ಅಂದರೆ ಬೇರೆ ದೇಶದಲ್ಲಿ ಓದಿ ಕೆಲಸ ಕಲಿತು ಭಾರತದಲ್ಲಿ ಸೆಟಲ್ ಆಗಿದ್ದ. ಆದರೆ ಆತನ ಆಲೋಚನೆ ಹಾಗೂ ಆತನ ನಡವಳಿಕೆಯಿಂದ ಆತ ಹಾಗೆ ಕಾಣುತ್ತಿರಲಿಲ್ಲ. ಆತನ ಸ್ವಭಾವ ಮತ್ತು ಜೀವನ ಶೈಲಿ ಸಾಮಾನ್ಯ ವ್ಯಕ್ತಿಯಂತೆಯೇ ಇತ್ತು. ಮರುದಿನ ರಾಹುಲ್, ತಾನು ಇದರ ಬಗ್ಗೆ ಡಾಕ್ಟರ್ ಬಳಿ ಮಾತಾಡಿದ್ದೇನೆ, ಅವರು ಇಂದು ರಾತ್ರಿಯಿಂದಲೇ ಇಂಜೆಕ್ಷನ್ ನೀಡಲು ಪ್ರಾರಂಭಿಸುತ್ತಾರೆ. ಕೇವಲ 10 ದಿನಗಳಲ್ಲಿ ನೀನು ನಿನ್ನ ದೇಹದಲ್ಲಾಗುವ ವ್ಯತ್ಯಾಸವನ್ನು ನೋಡುವೆ ಎಂದು ಹೇಳಿದ. ರಾಹುಲ್ ನನ್ನ ಬಳಿಗೆ ಬಂದಾಗ ನಾನು ಕನ್ನಡಿಯಲ್ಲಿ ನನ್ನನ್ನೇ ನೋಡಿಕೊಳ್ಳುತ್ತಿದ್ದೆ. ರಾಹುಲ್ ನನ್ನ ಕೈಗಳನ್ನು ಹಿಡಿದುಕೊಂಡು ಹೇಳಿದ, ನೀನು ಮೊದಲು ನನಗೆ ಭಾಷ್ಯ ನೀಡು, ಈ ಚಿಕಿತ್ಸೆಯ ಬಗ್ಗೆ ನೀನು ಯಾರಿಗೂ ಹೇಳುವುದಿಲ್ಲ ಎಂದು. ಇದರ ಬಗ್ಗೆ ಜನಗಳು ವಿಧ ವಿಧವಾಗಿ ಮಾತಾಡುವುದನ್ನು ನಾನು ಕೇಳಲು ಬಯಸುವುದಿಲ್ಲ ಎಂದ. ಆ ರಾತ್ರಿ ರಾಹುಲ್ ನನಗೆ ಮೊದಲ ಇಂಜೆಕ್ಷನ್ ನೀಡಿದ. ಗೊತ್ತೇ ಆಗಲಿಲ್ಲ, ನಾನು ನಿದ್ರೆಗೆ ಜಾರಿದ್ದೆ. ಬೆಳಗ್ಗೆ ಎದ್ದಾಗ ಹೊಟ್ಟೆ ತುಂಬಾನೇ ನೋಯುತ್ತಿತ್ತು. ಇದನ್ನು ರಾಹುಲ್ಗೆ ತಿಳಿಸಿದಾಗ ಆತ, ಈಗ ನಮಗೆ ಒಳ್ಳೆಯದಾಗಬೇಕೆಂದರೆ ಕೆಲವೊಂದು ದುಷ್ಪರಿಣಾಮಗಳನ್ನು ಕೂಡ ಎದುರಿಸಬೇಕು ಎಂದ. ಚಿಂತೆ ಮಾಡುವಂತಹ ವಿಷಯವೇನೂ ಇಲ್ಲ, ಎಲ್ಲ ಸರಿ ಹೋಗುತ್ತದೆ. ನೋವನ್ನು ಸುಮ್ಮನೆ ಸಹಿಸಿಕೋ ಎಂದ. ನಾನೇನೂ ಹೇಳಲಿಲ್ಲ. ಮರುದಿನ ರಾಹುಲ್ ಮತ್ತೆ ಇಂಜೆಕ್ಷನ್ ನೀಡಿದ. ಈಗಂತೂ ನಾನು ಇನ್ನೂ ಗಾಢ ನಿದ್ದೆಗೆ ಜಾರಿದೆ. ಬೆಳಗ್ಗೆ ಎದ್ದಾಗ ಮತ್ತೆ ಅದೇ ತರದ ನೋವು, ಸಹಿಸಲಸಾಧ್ಯವಾದ ನೋವು. ಆದರೆ ನಾನು ಯಾರಿಗೂ ಹೇಳುವಂತಿರಲಿಲ್ಲ. ರಾಹುಲ್ ನನ್ನ ಟ್ರೀಟ್ಮೆಂಟ್ ಅನ್ನು ಎಲ್ಲರಿಂದ ಮುಚ್ಚಿಟ್ಟಿದ್ದ. ಆದರೆ ಇಂದು ರಾತ್ರಿ ಮತ್ತೆ ಇಂಜೆಕ್ಷನ್ ಹಾಕಿಸಿಕೊಳ್ಳುವ ಶಕ್ತಿಯೂ ಇರಲಿಲ್ಲ, ಧೈರ್ಯವೂ ಇರಲಿಲ್ಲ. ಆದರೆ ಒಂದು ದಿನ ಇಂಜೆಕ್ಷನ್ ತೆಗೆದುಕೊಳ್ಳದಿದ್ದರೆ ಹೆಚ್ಚಿನದೇನೂ ವ್ಯತ್ಯಾಸವಾಗುವುದಿಲ್ಲ ಎಂದುಕೊಂಡೆ. ರಾಹುಲ್ನ ಮನಸ್ಸಿಗೆ ನೋವಾಗಬಾರದೆಂದು ನಾನು ದೇಹಕ್ಕೆ ಶಕ್ತಿ ಕೊಡುವಂತಹ ಇಂಜೆಕ್ಷನ್ ಅನ್ನು ಚೇಂಜ್ ಮಾಡಿ ಟೇಬಲ್ ಮೇಲೆ ಇಟ್ಟೆ. ಆತ ಇಂಜೆಕ್ಷನ್ ಹಾಕಿದ ತಕ್ಷಣ ನಾನು ಕಣ್ಣು ಮುಚ್ಚಿ ಮಲಗಿ ನಿದ್ರೆ ಬರುವ ಹಾಗೆ ನಟಿಸಿದೆ. ಮುಂದಿನ ಹಂತದಲ್ಲಿ ಆತ ನಾನು ಗಾಢವಾಗಿ ನಿದ್ರಿಸುತ್ತಿದ್ದೇನೆ ಎಂದು ಭಾವಿಸಿದ. ನಂತರ ಅವನು ನನಗೆ ಏನು ಮಾಡಿದ ಎಂದು ನಿಮಗೆ ಗೊತ್ತಾದರೆ ನಿಮ್ಮ ಶರೀರದ ಒಂದೊಂದು ರೋಮಗಳು ಎದ್ದು ನಿಲ್ಲುತ್ತವೆ. ಯಾರೇ ಒಬ್ಬ ಶತ್ರುವೂ ಕೂಡ ಯಾರಿಗೂ ಇದನ್ನು ಮಾಡಲಾರ. ಆದರೆ ನಾನು ಆತನಿಗೆ ಹೆಂಡತಿ ಆಗಿದ್ದರೂ ರಾಹುಲ್ ನನ್ನ ಜೊತೆ ಇದನ್ನು ಮಾಡುತ್ತಿದ್ದ. ನಾನು ಚಕ್ಕನೆ ಎದ್ದು ಕುಳಿತುಕೊಂಡೆ. ಅದನ್ನು ನೋಡಿ ರಾಹುಲ್ನ ಮುಖದ ಬಣ್ಣ ಬದಲಾಗಿ ಹೋಯಿತು. ಆತ ಟೆನ್ಷನ್ನಿಂದ ಕೇಳಿದ,
ಯಾಕೆ ನೀನಿನ್ನೂ ನಿದ್ದೆ ಮಾಡಿಲ್ಲವೇ? ನಾನು ಕೋಪದಿಂದ ಕೇಳಿದೆ, ರಾಹುಲ್, ನೀವು ನನ್ನೊಂದಿಗೆ ಏನು ಮಾಡುತ್ತಿದ್ದೀರಿ? ಏಕೆ ಮಾಡುತ್ತಿದ್ದೀರಿ, ಅದೂ ನನ್ನ ಜೊತೆ? ಆತ ಮೊದಲಿಗೆ ನನ್ನ ಬಳಿ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದ, ಆದರೆ ನಾನು ಕೋಪದಿಂದ ಅವನಿಗೆ ಹೇಳಿದೆ, ಒಂದು ವೇಳೆ ನೀವು ಸತ್ಯವನ್ನು ಹೇಳದಿದ್ದರೆ, ನಾನು ಎಲ್ಲರ ಮುಂದೆ ಈ ವಿಷಯವನ್ನು ಹೇಳಬೇಕಾಗುತ್ತದೆ ಎಂದೆ. ಆತ ಹೇಳಿದ್ದನ್ನು ಕೇಳಿದ ನಂತರ ನನಗೆ, ನನ್ನ ಕಾಲಡಿ ಇರುವ ನೆಲವೇ ಕುಸಿದು ಹೋದಂತೆ ಭಾಸವಾಯಿತು, ಹಾಗೂ ಆನಂತರ ನನಗೆ ತಿಳಿಯಿತು, ಈತ ವಿದ್ಯಾವಂತ, ಸುಂದರವಾದ ಹುಡುಗಿಯನ್ನು ಬಿಟ್ಟು, ನನ್ನನ್ನೇ ಏಕೆ ಮದುವೆಯಾದ ಎಂದು. ನನ್ನಂತಹ ಸಾಮಾನ್ಯ ಹುಡುಗಿಯರನ್ನು ಮದುವೆಯಾದರೆ, ಸಲೀಸಾಗಿ ಕಂಟ್ರೋಲ್ ಮಾಡಬಹುದೆಂಬ ಕಾರಣಕ್ಕೆ ಆತ ನನ್ನನ್ನು ಮದುವೆಯಾಗಿದ್ದ. ಆದರೆ, ನಾನು ಇನ್ನು ಮುಂದೆ ಮೌನವಾಗಿರುವುದು ಸಾಧ್ಯವೇ ಇಲ್ಲವೆಂದು ನಾನು ನಿರ್ಧರಿಸಿಯಾಗಿತ್ತು. ನಾನು ಕೋಪದಿಂದ ಜೋರಾಗಿ ಕಿರುಚಿಕೊಳ್ಳಲು ಪ್ರಾರಂಭಿಸಿದೆ, ಹಾಗೂ ನನ್ನ ಹೆತ್ತವರನ್ನು ಸಹ ನಾನು ಕರೆಸಿದೆ. ನಾನು ಮದುವೆಯಾದ 3 ದಿನಕ್ಕೆ, ನಾನು ನನ್ನ ಗಂಡನ ಮನೆ ಬಿಟ್ಟು, ನನ್ನ ತವರು ಮನೆಗೆ ಬಂದೆ. ನನ್ನ ನೆರೆಹೊರೆಯವರು ನನ್ನಿಂದಲೇ ಎಲ್ಲವೂ ಸಂಭವಿಸಿದೆ ಎಂದು ತಿಳಿದು, ನನ್ನ ಬಗ್ಗೆ ಎಲ್ಲಾ ರೀತಿಯ ವಿಧ ವಿಧವಾದ ಟೀಕೆಗಳನ್ನು ಮಾಡಲು ಪ್ರಾರಂಭಿಸಿದರು. ನನ್ನ ಚಾರಿತ್ರಕ್ಕೆ ಬೊಟ್ಟು ಮಾಡಲು ಪ್ರಾರಂಭಿಸಿದರು. ಅದಕ್ಕೆ ನಾನು ಒಂಚೂರು ಹೆದರಲೂ ಇಲ್ಲ, ಒಂದು ಕಡೆ ಸುಮ್ಮನೆ ಕೂರಲೂ ಇಲ್ಲ. ನನ್ನ ಒಬ್ಬಳು ಸ್ನೇಹಿತೆಯ ಗಂಡನೊಬ್ಬ ಲಾಯರ್ ಆಗಿದ್ದ. ಆತನ ಸಹಾಯದಿಂದ ನಾನು ರಾಹುಲ್ ವಿರುದ್ಧ ಕೇಸ್ ಹಾಕಿದೆ. ನನ್ನ ತಾಯಿ ನನ್ನನ್ನು ತಡೆಯಲು ಸಾಕಷ್ಟು ಪ್ರಯತ್ನಿಸಿದಳು, ಆದರೆ ನಾನು ಮೊದಲೇ ನಿರ್ಧರಿಸಿದ್ದೆ, ರಾಹುಲ್ ನಂತಹ ವ್ಯಕ್ತಿಗೆ, ಹಾಗೂ ಆತ ಮಾಡಿದ ಕೃತ್ಯಕ್ಕೆ, ತಕ್ಕ ಶಿಕ್ಷೆಯಾಗಲೇಬೇಕು. ಅವನ ಅಸಲಿ ಮುಖ ಎಲ್ಲರೆದುರು ಬಯಲಾಗಬೇಕು ಎಂಬುದು ನನ್ನ ಗುರಿಯಾಗಿತ್ತು. ಕೇಸ್ನ ದಿನಾಂಕ ನಿಗದಿಯಾದ ಮೇಲೆ, ಎಲ್ಲಾ ಮಾಧ್ಯಮದವರೂ ಅಲ್ಲಿ ಜಮಾಯಿಸಿದ್ದರು. ನಾನು ಕೋರ್ಟಿನಲ್ಲಿ, ರಾಹುಲ್ನ ಎಲ್ಲಾ ಕೃತ್ಯಗಳನ್ನು ವಿವರಿಸಿದೆ. ರಾಹುಲ್ಗೆ ವಿದೇಶದಲ್ಲಿಯೇ ಒಂದು ಮದುವೆಯಾಗಿತ್ತು, ಆತ ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದ, ಎಂಬುದು ಅದಾಗಲೇ ನನಗೆ ಗೊತ್ತಾಗಿತ್ತು. ಮಗು ಮಾಡಿಕೊಳ್ಳುವುದರಿಂದ, ಶರೀರದ ಮೇಲೆ ಪರಿಣಾಮ ಬೀರುವ ಕಾರಣಕ್ಕೆ, ದೇಹದ ಸುಂದರತೆ ಹಾಳಾಗುವುದು ಎಂದು ತಿಳಿದಿದ್ದ, ರಾಹುಲ್ನ ವಿದೇಶದ ಹೆಂಡತಿಗೆ ತಾಯಿಯಾಗಲು ಇಷ್ಟವಿರಲಿಲ್ಲ. ಆದರೆ, ರಾಹುಲ್ಗೆ ತನ್ನ ಮಗು ಈ ಜಗತ್ತಿಗೆ ಬರಬೇಕೆಂದು ಬಯಸಿದ್ದ. ಈ ಕಾರಣದಿಂದಲೇ ಆತ ನನ್ನನ್ನು ಉಪಯೋಗಿಸಿಕೊಂಡ. ಆತ ಉದ್ದೇಶಪೂರ್ವಕವಾಗಿಯೇ, ನನ್ನಂತಹ ಬಡವಿ ಹಾಗೂ ಕಪ್ಪು ಬಣ್ಣದ ಚರ್ಮದಿಂದ ಕೂಡಿರುವ ಹುಡುಗಿಯನ್ನು ಮದುವೆಯಾದ. ಆತನು, ಮಗುವನ್ನು ನನ್ನ ಗರ್ಭದಿಂದ ಹುಟ್ಟಿಸಿ, ನಂತರ ಮಗು ಹುಟ್ಟಿದ ಕೂಡಲೇ, ನನಗೆ ವಿಚ್ಛೇದನ ನೀಡಿ, ಮಗುವನ್ನು ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಯ ಬಳಿ ಇರಲು ಹೊಂಚು ಹಾಕಿದ್ದ. ಬಾಡಿಗೆ ತಾಯ್ತನ, ನಮ್ಮ ದೇಶದಲ್ಲಿ ಕಾನೂನು ಬಾಹಿರವೆಂದು ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಹಾಗೂ ನನ್ನ ಒಪ್ಪಿಗೆಯಿಲ್ಲದೆ, ತನ್ನ ಮಗುವನ್ನು ನನ್ನ ಗರ್ಭದಲ್ಲಿ ಇಡುವುದು ಹೇಗೆ? ಹಾಗಾಗಿ, ಆತ ನನಗೆ, ನಿನ್ನನ್ನು ಸುಂದರವಾಗಿ ಕಾಣುವ ಹಾಗೆ ಇಂಜೆಕ್ಷನ್ ಕೊಡುತ್ತೇನೆ, ಎಂದು ಸುಳ್ಳು ಹೇಳಿ ನನಗೆ ಪ್ರಜ್ಞೆ ತಪ್ಪಿಸುವ ಇಂಜೆಕ್ಷನ್ ಕೊಟ್ಟು, ಚೆಕಪ್ ಮಾಡುತ್ತಿದ್ದ. ಆದರೆ ನಾನು ಅದೇ ದಿನ ರಾತ್ರಿ, ಇಂಜೆಕ್ಷನ್ ಬದಲಾಯಿಸಿ ಬಿಟ್ಟೆ. ಆತ, IVF ಮೂಲಕ ನನ್ನ ಗರ್ಭದಿಂದ ಮಗುವನ್ನು ಇಂಪ್ಲಾಂಟ್ ಮಾಡುವವನಿದ್ದ. ಆದರೆ, ನನ್ನ ಅನಿರೀಕ್ಷಿತ ಸಮಯ ಪ್ರಜ್ಞೆ, ಆತನ ಉದ್ದೇಶವನ್ನು ತಪ್ಪಿಸುವಂತೆ ಮಾಡಿತು. ಒಂದು ವೇಳೆ, ಅವನ ಹೆಂಡತಿಯು ಮಗುವನ್ನು ಬಯಸದಿದ್ದರೆ, ಅಥವಾ ಅವಳ ದೇಹಕ್ಕೆ ಹಾನಿ ಮಾಡಲು ಬಯಸದಿದ್ದರೆ, ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಲು ಆತನಿಗೆ ಹಕ್ಕಿಲ್ಲ. ರಾಹುಲ್ ವಿರುದ್ಧ ನನ್ನ ವಕೀಲರು ದೃಢವಾದ ಸಾಕ್ಷ್ಯವನ್ನು ಮಂಡಿಸಿದರು, ಹಾಗೂ ಅವನಿಗೆ ಸರಿಯಾದ ಶಿಕ್ಷೆಯೂ ದೊರೆಯಿತು. ಹಿಂದೆ ಕೆಲವರು, ನನ್ನ ಚಾರಿತ್ರ್ಯದ ಮೇಲೆ ಬೊಟ್ಟು ಮಾಡಿ ತೋರಿಸುತ್ತಿದ್ದವರು, ಇಂದು ಅದೇ ಜನರು ರಾಹುಲ್ ಹಾಗೂ ಅವರ ಮನೆಯವರನ್ನು ಟೀಕಿಸಲು ಪ್ರಾರಂಭಿಸಿದರು. ರಾಹುಲ್ನ ಕುಟುಂಬದಿಂದ ನನಗೆ ವಿಚ್ಛೇದನವೂ ದೊರಕಿತು, ಆದರೆ, ನಾನು ಒಂಟಿಯಾದೆ. ಆದರೆ ನನ್ನ ಅದೃಷ್ಟ ನನ್ನೊಂದಿಗಿತ್ತು, ಏಕೆಂದರೆ, ಆ ರಾತ್ರಿ ಆ ದೇವರು ನನಗೆ ಬುದ್ಧಿ ಕಲಿಸಿದ್ದ. ಈ ಒಂದು ಸಂಪೂರ್ಣ ಘಟನೆಯಿದೆಯಲ್ಲವೇ, ಇದು ನನಗೊಂದು ಹೊಸ ಪಾಠವನ್ನು ಕಲಿಸಿತ್ತು. ಅದು ಏನೆಂದರೆ, ಯಾವಾಗಲೂ ತಂದೆ ತಾಯಿಯಾದವರು ತಮ್ಮ ಮಗಳಿಗೆ, ಶ್ರೀಮಂತ ಹುಡುಗನನ್ನು ಹುಡುಕುವ ಬದಲು, ಎಲ್ಲಾ ತಂದೆತಾಯಿಗಳು ಹುಡುಗ ಬಡವನಾದರೂ ಪರವಾಗಿಲ್ಲ, ಆದರೆ, ಸುಸಂಸ್ಕೃತವಾಗಿರುವ ಹುಡುಗನನ್ನು ಹುಡುಕಬೇಕು. ಏಕೆಂದರೆ ಅವನು, ತಾನು ಪ್ರೀತಿಸುವ ಹುಡುಗಿಗೆ ದಿನಕ್ಕೆರಡು ಹೊತ್ತು ಊಟ, ಹಾಗೂ ಗೌರವ ಕೊಡುವವನಾಗಿರಬೇಕು. ಅಂತಹ ಹುಡುಗನೊಂದಿಗೆ, ಯಾವುದೇ ಹುಡುಗಿಯು, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುತ್ತಾಳೆ. ಹಾಗೂ, ಅವಳು ಈ ಜಗತ್ತಿನಲ್ಲಿ ನಿಶ್ಚಿಂತೆಯಿಂದ ಬದುಕಲು ಸಾಧ್ಯವಾಗುತ್ತದೆ. ಆದರೆ, ಒಬ್ಬ ವ್ಯಕ್ತಿಯು ಕೆಟ್ಟ ಮನುಷ್ಯನಾಗಿದ್ದರೆ, ಆತನ ಬಳಿ ಆಕೆ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಗೆಳೆಯರೇ, ಮುಂದೆ ಯಾವುದೇ ಒಂದು ಹುಡುಗಿಯು, ಇಂತಹ ನಡತೆ ಇಲ್ಲದ ಜನರ ನಡುವೆ,
ತನ್ನ ಜೀವನವನ್ನು ಬಲಿ ಕೊಡಬಾರದು ಎಂಬ ಕಾರಣಕ್ಕೆ ಪೂಜಾ ಆದ ನಾನು ಈ ಹೆಜ್ಜೆಯನ್ನು ಇಡುತ್ತಿದ್ದೇನೆ. ಸ್ನೇಹಿತರೆ, ಇದು ನಾನು 2ನೆಯ ಬಾರಿ ನನ್ನ ಸ್ವಂತ ಕಥೆಯನ್ನು ಬರೆಯಲು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಒಂದು ವೇಳೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಶೇರ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಒತ್ತಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.